ರೈತರ ಬದುಕು ಹೇಗಿದೆ ಅಂತೇಳಿ ಜನತಾ ಮೀಡಿಯಾ ಸಂಪೂರ್ಣವಾಗಿ ತೋರಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದೇವೆ. ಕೃಷಿ ನಮ್ಮ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು, ನೆಲಮಾಕನಹಳ್ಳಿ ಗ್ರಾಮದಲ್ಲಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತ ಸಂಘದ ಕಾರ್ಯದರ್ಶಿಗಳಾದಂತಹ ಗೋಪಾಲ್ ಅವರ ತೋಟದಲ್ಲಿದ್ದೇವೆ. ದಾಳಿಂಬೆ ತೋಟ. ನನ್ನ ಜೊತೆ ಇದ್ದಾರೆ ಈ ತೋಟದ ಮಾಲೀಕರು, ರೈತ ಸಂಘದ ಕಾರ್ಯದರ್ಶಿಗಳಾದಂತಹ ಗೋಪಾಲ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ಉದ್ಧಾರ ಆಗ್ತಾ ಇದ್ರೆ ಹಾಳು ಮಾಡೋಂಥವ್ರು ಇದ್ದಾರೆ. ಸರ್ಕಾರ ಯಾವ ರೀತಿ ಇದೆ, ಮಾರ್ಕೆಟ್ ಯಾವ ರೀತಿ ವ್ಯವಸ್ಥೆ ಇದೆ ಅಂತ, ಕೃಷಿ ಕಾಯ್ದೆಗಳು ಯಾವ ಮಟ್ಟಕ್ಕೆ ಬಂದು ರೈತರನ್ನು ದಿವಾಳಿ ಮಾಡ್ತಾ ಇದಾವೆ. ರೈತರ ವಸ್ತ್ರ ಹಾಕೊಂಡು ಪ್ರಮಾಣ ವಚನ ಮಾಡ್ತಾರೆ. ರಾಜಕಾರಣಿಗಳು ನಮ್ಮನ್ನ ತುಳಿಯೋ ಮಟ್ಟಕ್ಕೆ ಬರ್ತಾರೆ. ಒಬ್ಬರದ್ದು ಕೊರತೆನೂ ಹೆಚ್ಚಾಗ್ಬಿಟ್ಟಿದೆ. ಒಂದು ಟ್ರ್ಯಾಕ್ಟರ್ ಲೋಡ್ಗೆ 6,000 ಕೊಡಬೇಕು. ದಿಢೀರಂತ ಬೆಲೆ ಕುಸಿತ ಆಗ್ತದೆ. ರೈತರನ್ನು ದಿವಾಳಿ ಮಾಡ್ತಾರೆ. ಬೇರೆ ಅಂಗಡಿಗೂ ಈ ಅಂಗಡಿಗೂ ಹೋಲಿಕೆ ಮಾಡಿದ್ರೆ ಬಹಳಷ್ಟು ಉಳಿತಾಯ ಆಗ್ತಾ ಇದೆ. ಒಂದು ಸರಿ ಸ್ಪ್ರೇ ಮಾಡ್ಬೇಕಾದ್ರೆ ಕನಿಷ್ಠ 5,000 ಬೀಳ್ತಾ. ಅವತ್ತೇನಾದ್ರೂ ಮಳೆ ಬಿತ್ತಾ ಅದು ಹೊರಟೋಯ್ತು 5,000. ಬಹಳ ಕಷ್ಟ ಇದೆ ಸರ್. ಬೆವರ ಬೆಲೆ ನಮಗೆ ಗೊತ್ತು, ತೆನೆ ತೂಗಿ ಆಡುವಾಗ. ಹೇಗಿದ್ದೀರಿ ಸರ್? ಆರಾಮ ಸರ್? ಆರಾಮಿದ್ದೀವಿ. ಏನಂದ್ರೆ ಇವತ್ತು ತಮ್ಮಂಥ ಮಾಧ್ಯಮದವರು, ತಮ್ಮಂಥವರೆಲ್ಲನೂ ರೈತರ ತೋಟಗಳಿಗೆ ಭೇಟಿ ಕೊಟ್ಟು ತಮ್ಮ ಬದುಕು ಹೇಗಿದೆ ಅಂತ ಎಲ್ಲ ವಿಚಾರ ಮಾಡ್ತಾ ಇರೋದು ಬಹಳ, ನಾವು ಇಡೀ ರೈತ ಸಂಘದ ಕಡೆಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ ತಮ್ಮ ಚಾನಲ್ಗೆ. ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಎಲ್ಲೂ ನಡೆದಂಥ ಕಾರ್ಯಕ್ರಮನ ನಾವು ಮಾಡಬೇಕು ಅಂತ ಹೊರಟಿದ್ದೀರಾ. ಇದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತು ಅನ್ನದಾತರು ಇಲ್ಲದೆ ಸರ್ಕಾರವಿಲ್ಲ, ಪ್ರಜಾಪ್ರಭುತ್ವ ಇಲ್ಲ, ಬದುಕೇ ಇಲ್ಲ. ಸಂಪೂರ್ಣವಾಗಿ ಅದು ರಾಜ್ಯ ಇರ್ಬೋದು, ದೇಶ ಇರ್ಬೋದು, ದೇಶದ ಬೆನ್ನೆಲುಬೇ ರೈತರು. ರೈತರ ಬದುಕನ್ನು ತೋರಿಸ್ಬೇಕು ಅನ್ನೋದು ನಮ್ಮ ವಾಹಿನಿಯ ಒಂದು ಉದ್ದೇಶ ಸರ್, ಅಷ್ಟೇ. ಮೊದಲನೇದಾಗಿ ನನಗೆ ನಿಮ್ಮ ತೋಟಕ್ಕೆ ಬರ್ತಿದ್ದ ಹಾಗೆಯೇ ಭಾಳ ಸಂತೋಷ ಆಗಿದೆ. ಏನಪ್ಪ ಅಂತಂದರೆ, ಈ ಕೃಷಿಯನ್ನು ನೋಡಿ, ಈ ದಾಳಿಂಬೆ ಗಿಡಗಳನ್ನ ನೋಡಿ. ಈ ದಾಳಿಂಬೆ ಗಿಡಗಳ ಬಗ್ಗೆ ಏನನ್ನು ಹೇಳಕ್ಕೆ ಬಯಸ್ತೀರಿ ಸರ್? ಸರ್, ದಾಳಿಂಬೆ ಅಂತಂದರೆ ಇದು ಒಂದು 10-12 ವರ್ಷಗಳಿಂದ ಈಚೆ ಮಾತ್ರ ನಮ್ಮ ಕರ್ನಾಟಕ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಾರಂಭ ಆಯಿತು. ಇದು ಮೂಲ ಮಹಾರಾಷ್ಟ್ರದ್ದು. ಓಕೆ. ನಮ್ಮ ಜಿಲ್ಲೆಯಲ್ಲಿ ಬೆಳಿಬಹುದು ಅಂತ ತೋರಿಸ್ಕೊಟ್ಟಿದ್ದು ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಲ್ಲಿ ಪ್ರಪ್ರಥಮವಾಗಿ ತೋರಿಸಿದ್ದು. ಮುತ್ತೂರು ಗ್ರಾಮದಲ್ಲಿ ಇದನ್ನ ನಾಟಿ ಮಾಡಿದ್ರು. ನಂತರದ ದಿನಗಳಲ್ಲಿ ಗೌರಿಬಿದನೂರು, ಮಧುಗಿರಿ ಈ ಭಾಗದಲ್ಲೆಲ್ಲ ಯಥೇಚ್ಛವಾಗಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆನೂ ಪ್ರಾರಂಭ ಆಯಿತು. ಈಗ ಇದನ್ನು ಬೆಳವಣಿಗೆ ಮಾಡೋದು ಬಹಳ ಸಲೀಸೇನಿಲ್ಲ ಸರ್ ಇದು. ಯಾಕೆ ಅಂತಂದ್ರೆ ಇದಕ್ಕೆ ಕೂಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಬೇಕು. ಕಾರಣ ಏನಪ್ಪಾ ಅಂತಂದ್ರೆ ಇದರಲ್ಲಿ ಸ್ವಲ್ಪ ಮುಳ್ಳು ಬರುತ್ತೆ. ಈ ಮುಳ್ಳು ಇದ್ದಂಥ ಸಂದರ್ಭದಲ್ಲಿ ಯಥೇಚ್ಛವಾಗಿ ಫಾಸ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ ಸಲೀಸಾಗಿ. ಆ ಮುಳ್ಳು ಒಂದು, ಮತ್ತು ಈಗ ಕೂಲಿ ಕಾರ್ಮಿಕರ ಅಭಾವ ತುಂಬ ಹೆಚ್ಚಾಗಿದೆ. ಕೂಲಿ ಕಾರ್ಮಿಕರ ಅಭಾವನೂ ಹೆಚ್ಚಾಗಿದೆ. ಮತ್ತು ರೈತರು ಏನೇನು ಬೆಳೆಗೆ ಉಪಯೋಗ ಮಾಡೋಂಥ ರಾಸಾಯನಿಕ ಗೊಬ್ಬರಗಳು, ಆಮೇಲೆ ಏನು ಔಷಧಿ ಫರ್ಟಿಲೈಸರ್ಸು, ಮತ್ತು ಕೊಟ್ಟಿಗೆ ಗೊಬ್ಬರದ್ದು ಕೊರತೆನೂ ಹೆಚ್ಚಾಗ್ಬಿಟ್ಟಿದೆ ಈಗ. ಯಾಕೆಂದರೆ ಇವತ್ತು ಹಾಲಿನ ದರ ತುಂಬ ಕಡಿಮೆ ಇರೋದ್ರಿಂದ ಬೇರೆ ರಾಜ್ಯಗಳು ಹೋಲಿಕೆ ಮಾಡಿದರೆ ಹಸುಗಳನ್ನು ಮೇಯಿಸೋರ ಕೊರತೆ ಕಡಿಮೆ ಆಯಿತು. ಸಂಖ್ಯೆ ಕಡಿಮೆ ಆದಾಗ ಕೊಟ್ಟಿಗೆ ಗೊಬ್ಬರದ ಸಂಖ್ಯೆ ಕಡಿಮೆ ಆಯಿತು. ಅದನ್ನು ಕೊಳ್ಳಬೇಕಾದ್ರೆ ಇವತ್ತು ಒಂದು ಟ್ರ್ಯಾಕ್ಟರ್ ಲೋಡ್ಗೆ 6,000 ಕೊಡಬೇಕು. ಒಂದು ಟ್ರ್ಯಾಕ್ಟರ್ ಲೋಡ್ಗೆ 120 ಮಕ್ರಿ ಬರ್ತೈತೆ. ಏನು 15 kg ಬೀಳಂತ ಒಂದು ಮಕ್ರಿಲಿ 120 ಮಕ್ರಿ ಬಂದ್ರೆ ನಾವು ಯಾವ ರೀತಿ ಅದನ್ನು ಇದಕ್ಕೆಲ್ಲ ಸಾಗಾಣಿಕೆ ಮಾಡಬೇಕು? ಬಹಳ ಕಷ್ಟ ಇದೆ ರೈತರ ಜೀವನ. ಯಾಕೆಂದ್ರೆ ತಾವು ಹೇಳಿದ್ರಿ ಸರ್ಕಾರ ಯಾವ ರೀತಿ ಇದೆ, ಮಾರ್ಕೆಟ್ ಯಾವ ರೀತಿ ವ್ಯವಸ್ಥೆ ಇದೆ ಅಂತ. ಸರ್ಕಾರ ಬರೀ ದೇಶದ ಬೆನ್ನೆಲುಬು ರೈತ ಅಂತ ಹೇಳೋದಕ್ಕೆ ಮಾತ್ರ ಸೀಮಿತನೇ. ಯಾವುದೇ ಜನಪ್ರತಿನಿಧಿನೂ ಈಗಿನ ಕಾಲಕ್ಕೆ ತಕ್ಕಂಗೆ ರಾಜಕೀಯ ವ್ಯಕ್ತಿಗಳು ಸುಮ್ಮನೆ ಹಳ್ಳಿಗಳಲ್ಲಿ ಬರ್ಬೋದು, ರೈತರು ನಮ್ಮ ದೇಶದ ಬೆನ್ನೆಲುಬಪ್ಪ ನಾವು ಕಾಪಾಡ್ತೀವಿ ಅಂತೇಳಿ. ಅದರಲ್ಲಿ ಸಾಮಾನ್ಯವಾಗಿ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ರೈತರ ವಸ್ತ್ರ ಹಾಕೊಂಡು ಪ್ರಮಾಣ ವಚನ ಮಾಡ್ತಾರೆ. ಹೌದು. ಇವತ್ತು ತಾವು ಗಮನಿಸಿರ್ಬಹುದು, 4-5 ವರ್ಷಗಳ ಈಚೆಗೆ ಕೃಷಿ ಎಷ್ಟರ ಮಟ್ಟಕ್ಕೆ ಹೋಯ್ತು, ಕೃಷಿ ಕಾಯ್ದೆಗಳು ಯಾವ ಮಟ್ಟಕ್ಕೆ ಬಂದು ರೈತರನ್ನು ದಿವಾಳಿ ಮಾಡ್ತಾ ಇದ್ದಾವೆ. ಇವತ್ತು ವಿದ್ಯುತ್ ಕಾಯ್ದೆ ಇರಬಹುದು, ಇವತ್ತು 7 ತಾಸು ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರು ವಿದ್ಯುತ್ನ. ಬೇರೆ ಭಾಗದಲ್ಲಿ ಬೇರೆ ರಾಜ್ಯಗಳಲ್ಲೆಲ್ಲ 12 ತಾಸು ಕೃಷಿಗೆ ವಿದ್ಯುತ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತೀವಿ ಅಂದರು. ಆದರೆ ನಮ್ಮಲ್ಲಿ ದೌರ್ಭಾಗ್ಯ ಏನಂದರೆ ನಮ್ಮಲ್ಲಿರ್ತಕ್ಕಂಥ ರಾಜಕಾರಣಿಗಳು ನಮ್ಮನ್ನು ತುಳಿಯೋ ಮಟ್ಟಕ್ಕೆ ಬರ್ತಾರೆ. ಒಂದು ಗಿಡ 45 ರೂಪಾಯಿ ರೇಟ್ ಬೀಳ್ತಾ ಇದು. ಆಮೇಲೆ ಗಿಡ ತರಿಸ್ಬೇಕಾದ್ರೆ ನಾವು ಮಹಾರಾಷ್ಟ್ರದಿಂದ ತರ್ತೀವಿ ಸರ್. ಇಲ್ಲಿ
ಇದನ್ನ ಒಂದು ತಿಂಗಳ ಮುಂಚೆನೆ ನಾವು ಅಡ್ವಾನ್ಸ್ ಮಾಡಿ ಬುಕ್ ಮಾಡಬೇಕು. ದಾಳಿಂಬೆ. ಹಾ, ಓಕೆ. ನಾನು ಅಡ್ವಾನ್ಸ್ ಮಾಡಿ ಬುಕ್ ಮಾಡಿದ್ದು ಡಿಸೆಂಬರ್ ತಿಂಗಳಲ್ಲಿ, ನನಗೆ ಗಿಡ ಬಂದಿದ್ದು ಮಾರ್ಚ್ ತಿಂಗಳಲ್ಲಿ. ನಮ್ಮ ದೌರ್ಭಾಗ್ಯ. ಈಗ ಏನಾಯ್ತು ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಗಿಡ ಬಂತು. ಮಾರ್ಚ್ ತಿಂಗಳಲ್ಲಿ ನಾನು ನಾಟಿ ಮಾಡಲಿಲ್ಲ. ನಮ್ಮ ವೆದರ್ ಒಂದು ವಾತಾವರಣಕ್ಕೆ ಹೊಂದ್ಕೋಬೇಕು ಗಿಡ ಅಂತೇಳಿ ಇದು ಮಹಾರಾಷ್ಟ್ರದಿಂದ ಬಂದಿದ್ದು. ಆಗ ನಮ್ಮ ವಾತಾವರಣಕ್ಕೆ ಒಂದು 15 ದಿವಸ ಹೊಂದ್ಕೊಂಡು ಇಲ್ಲಿ ಗಿಡ ಡೆವಲಪ್ಮೆಂಟ್ ನೋಡ್ಕೊಂಡು ಮಾಡಬೇಕು ಅಂದರು. ಆಗ ಅನುಭವಸ್ಥರು. ಆಮೇಲೆ ನಾನು ಏಪ್ರಿಲ್ ತಿಂಗಳಲ್ಲಿ ನಾಟಿ ಮಾಡಿದೆ. ಹೋದ ವರ್ಷ 24ರಲ್ಲಿ ಏಪ್ರಿಲ್ ತಿಂಗಳಲ್ಲಿ. ಇದನ್ನ ನಾಟಿ ಮಾಡೋಕ್ಕೆ ಮುಂಚೆ ಗಿಡ ತರಿಸ್ಕೊಂಡಾಗ 1 ಅಡಿಗೆ 1 ಅಡಿ ಇಲ್ಲ 1.5 ಅಡಿ ಪಾತಿ ಮಾಡ್ಕೊಂಡು 15 kg ಆಗೋಷ್ಟು ಕೊಟ್ಟಿಗೆ ಗೊಬ್ಬರ, ಆಮೇಲೆ ಹಿಂಡಿ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಜಿಂಕು, ಬೋರಾನು, ಈ ಥರ ನ್ಯೂಟ್ರಿಯೆಂಟ್ಸು ಎಲ್ಲ ಗಿಡದ ಮುಂಚೆನೆ ಗೊಬ್ಬರದ ಜೊತೆ ಕೊಟ್ಟು ಆಮೇಲೆ ಡ್ರಿಪ್ ಅಳವಡಿಕೆ ಮಾಡಿ ಎಲ್ಲ ಅದಕ್ಕೆ ನೀರು ಹಾಕಿ ಒಂದು 15-20 ದಿವಸ ನೀರಲ್ಲಿ ಚೆನ್ನಾಗಿ ನೆನೆಸಿ ಗೊಬ್ಬರ ಎಲ್ಲನೂ ಹದ ಮಾಡಿ ನಂತರ ನಾವು ಏಪ್ರಿಲ್ ತಿಂಗಳಲ್ಲಿ ಗಿಡ ನಾಟಿ ಮಾಡಿದ್ವಿ. ಈ ಗಿಡಗಳು ಎಷ್ಟು ವರ್ಷ ಇರುತ್ತೆ ಸರ್? ಇದು ಒಂದು 10 ವರ್ಷ ಇರ್ತದೆ. 10 ವರ್ಷ? ಹಾ, 10 ವರ್ಷ ಇರೋದು ಯಾವ ರೀತಿ ಅಂತಂದ್ರೆ ಯಾವುದೇ ರೀತಿ ರೋಗಾಣು ಇದಕ್ಕೆ ತಗಲ್ಬಾರ್ದು. ರೋಗಾಣು ತಗಲಿಲ್ಲ ಅಂದ್ರೆ 10 ವರ್ಷ ಇರ್ತೈತೆ. ರೋಗಾಣು ಬಂದ್ರೆ ಇದು ಮೊದಲನೇ ಕ್ರಾಪ್ ಬರೋಕ್ ಮುಂಚೆನೆ, ಫಸಲು ಬಿಡೋಕ್ ಮುಂಚೆನೆ ಒಣಗು ಹೋಗ್ತೈತೆ. ಯಾವ ರೀತಿ ಅಂದ್ರೆ ಇದಕ್ಕೆ ಬೇರಲ್ಲಿ ಗಂಟು ರೋಗ ಬರ್ತೈತೆ, ಆಮೇಲೆ ಗಿಡಕ್ಕೆ ವೈರಸ್ ಬೀಳ್ತೈತೆ, ಕಾಯಿಗೂ ಸಮೇತ. ಯಾರಾದರೂ ದುಷ್ಕರ್ಮಿಗಳು ಹಳೆ ತೋಟದಲ್ಲಿರ್ತಕ್ಕಂಥ ವೈರಸ್ ಅಂತ ನಮ್ಮ ತೋಟಕ್ಕೆ ಹಾಕಿದ್ರು ಮಾಡ್ತಾರೆ ಸರ್, ಅದನ್ನು ಮಾಡ್ತಾರೆ. ಅದನ್ನ ಮಾಡಿರೋ ಅನುಭವಗಳು ಇದಾವೆ ಪಾಪ ತೋಟಗಳಲ್ಲಿ. ಯಾಕೆಂದ್ರೆ ಆಗದೆ ಇರತಕ್ಕಂಥ ವೈರಿಗಳಿರ್ತಾರೆ ಪಕ್ಕದಲ್ಲಿ, ರೈತರ ಪಕ್ಕಗಳಲ್ಲಿ. ಅಂತ ತೋಟದಲ್ಲಿ ಇರ್ತಕ್ಕಂಥ ಒಂದು ಕ್ರಿಮಿನಾಶಕ, ಕೀಟನಾಶಕಗಳು ಬಿದ್ದು ಅದನ್ನೆಲ್ಲ ಚೇಂಜ್ ಮಾಡಬಹುದು. ಆದ್ರೂ ಸಮೇತ ಅಂಥದ್ದನ್ನ ತಂದು ನಮ್ಮ ಗಮನಕ್ಕೆ ಬರದೇ ಹಾಕಿದಾಗ ಒಂದು ಗಿಡಕ್ಕೆ ಅಂತವಾಗಿ ತಗಲ್ದ್ರೆ ಆ ಗಿಡ ಹೋಗ್ತಾ ಇರ್ತದೆ. ಮತ್ತೆ ಅಲ್ಲ, ರೈತನ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಈ ತರ ಒಂದಿಷ್ಟು ಹಾಳು ಮಾಡುವಂತ ಕೆಲಸ ಅದರಲ್ಲಿ 100ಕ್ಕೆ ಒಬ್ರಿಬ್ರು ಬೆರಳೆಣಿಕೆ ಎಷ್ಟು ಜನ ಉದ್ಧಾರ ಆಗ್ತಾ ಇದ್ರೆ ಹಾಳು ಮಾಡೋಂಥವ್ರು ಇದ್ದಾರೆ, ಅಂತವ್ರು ಮಾಡೋಂಥದ್ದು. ಆಮೇಲೆ ಈ ಕಟಿಂಗ್ ಹಾಕ್ಬೇಕಾದ್ರೆ ಕತ್ರಿಗಳು, ಹಳೆ ತೋಟ ಕಟಿಂಗ್ ಹಾಕ್ತಾರೆ. ಆ ತೋಟದ ವೈರಸ್ ಆ ಕತ್ರಿ ತೊಳಸಿ ನಾವು ಡೆಕಾಲು ಮತ್ತೆ ಅದಕ್ಕೆ ಆಗತಕ್ಕಂಥ ಕೆಮಿಕಲ್ ಅಲ್ಲಿ ಬಿಸಿ ನೀರಲ್ಲಿ ತೊಳೆದು ಮತ್ತೆ ಇದ್ರ ಕಟಿಂಗ್ ಹಾಕಂತ ಕೆಲಸಗಾರರು ಏನು ಬರ್ತಾರೋ ನಮಗೆ ಸಂಜೆನೆ ಬರ್ಸ್ಕೊಂಡು ಒಂದು ಶೆಡ್ಡಲ್ಲಿ ಅವ್ರಿಗೆ ಸಂಪೂರ್ಣ ಅವ್ರ ವಸ್ತ್ರನ ಬೇರೆ ಚೇಂಜ್ ಮಾಡಿಸಿ, ಸ್ನಾನ ಮಾಡಿಸಿ, ಅವ್ರ ಹಳೆ ವಸ್ತ್ರಗಳನ್ನೆಲ್ಲ ಬಿಸಿ ನೀರಿಗೆ ಹಾಕಿಸಿ, ಕತ್ರಿ ಸಮೇತ ಬಿಸಿ ನೀರಿಗೆ ಹಾಕಿ, ಮತ್ತೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಾವೇ ಸಪ್ರೇಟ್ ಕತ್ರಿ ಕೊಡ್ತೀವಿ ಅವ್ರಿಗೆ. ಸಪ್ರೇಟ್ ಕತ್ರಿ ಕೊಟ್ಟು ಕಟಿಂಗ್ ಹಾಕಿಸ್ತೀವಿ ಸರ್. ಬಹಳ ಕಷ್ಟ ಇದೆ. ಯಾಕೆಂದ್ರೆ ಇದನ್ನ ಎಳೆ ಮಗುನ್ ನಾವ್ ಯಾವ ರೀತಿ ಹುಟ್ಟಿದ ಮಗುನ್ ಸಾಕ್ತಿವೋ, ಅವ್ರ ಒಂದು ಹಂತಕ್ಕೆ ಬಂದು ಬಾಯಿ ಬಂದು ನಮ್ಗೆ ಇಂತಿಂತ ನೋವಾಗುತ್ತೆ ಅಂತ ಮಗು ಯಾವ ರೀತಿ ಹೇಳ್ಕೊಳ್ತಾರೋ ಆ ರೀತಿ ಈ ಮಗುನ್ ಸಾಕ್ಬೇಕು ನಾವು. ಬಹಳ ಕಷ್ಟ ಇದೆ ಸರ್. ಯಾಕಂದ್ರೆ ಹೇಳ್ತೀವಿ ಸಲೀಸು ಅಂತ. 6 ತಿಂಗಳು ಇದನ್ನ ಪ್ರೂನಿಂಗ್ ಮಾಡೋದು, 6 ತಿಂಗಳು ಕಾಯಿ ಕೀಳೋವರೆಗೂ ಒಂದು ಹಂತದಲ್ಲಿ ಬಹಳ ಜೋಪಾನವಾಗಿ ನೋಡ್ಕೋಬೇಕು. ಎಷ್ಟು ತಿಂಗಳು, ಎಷ್ಟು ವರ್ಷದ ಗಿಡ ಸರ್? ಇದು 1 ವರ್ಷದ ಗಿಡ. ನಾನು ಹೋದ ಏಪ್ರಿಲ್ ಅಲ್ಲಿ ನಾಟಿ ಮಾಡಿದೆ, ಈ ಏಪ್ರಿಲ್ ಅಲ್ಲಿ ಪ್ರೂನಿಂಗ್ ಮಾಡಿಸಿದೆ. ಇವಾಗ 1 ತಿಂಗಳಾಗಿದೆ ಪ್ರೂನಿಂಗ್ ಮಾಡಿ. ಈ ಹಂತವಾಗಿ ಇದಕ್ಕೆ ಇದರಲ್ಲಿ ಹೂವು ಪಿಂದೆ ಎಲ್ಲ ಬಿಟ್ಕೊಂಡಿದೆ. ಹೊಸ ಗಿಡ ಬಹಳ ನಾಜೂಕಾಗಿದೆ. ಆದ್ರೆ ಕೂಲಿ ಕಾರ್ಮಿಕರದು ಬಹಳ ಕೊರತೆ, ಕಷ್ಟ ಸರ್ ಇದು. ಸರ್, ನಾನು ಬಂದಾಗ ಗಮನಿಸಿದೆ, ನೀವು ಕೆಲವೊಂದೆಲ್ಲ ಇದನ್ನ ಕಟ್ ಮಾಡ್ತಾ ಇದ್ರಿ. ಯಾಕೆ ಅದನ್ನ ಕಟ್ ಸರ್? ನೋಡಿ, ಇದರಲ್ಲಿ ಹೊಸ ಚಿಗುರು ಬಂದಿಲ್ಲ, ಇದರಲ್ಲಿ ಬಂದಿದೆ. ಕಾರಣ ಇದರಲ್ಲಿ ಬಂದಿರೋದ್ರಿಂದ ಇದರಲ್ಲಿ ಕ್ರಾಪ್ ಇಲ್ಲ, ಫಸಲಿಲ್ಲ. ಇದರಲ್ಲಿ ಚಿಗುರಿಲ್ಲದೆ ಇರೋ ಕಾರಣ ಫಸಲಿದೆ. ನೀವು ಗಮನಿಸಬೇಕು. ಹೌದು ಸರ್. ಇದರಲ್ಲಿ ಮುಳ್ಳು ಬರುತ್ತೆ. ಈ ಎಲ್ಲೆಲ್ಲಿ ಮುಳ್ಳು ಬರುತ್ತೋ ಅಲ್ಲಿ ಕಟಿಂಗ್ ಹಾಕಿದ್ರೆ ಕತ್ರಿ ತಗೊಂಡು ಅದ್ರ ಪಕ್ಕದಲ್ಲಿ ಬಲ್ಲಿ ಸ್ಟಾರ್ ಅಂತೇಳಿ ಇದ್ರ ಚಿಹ್ನೆ ಬರ್ತದೆ. ಇದು ರೆಕ್ಕೆ. ಈ ಎಲ್ಲಿ ಸ್ಟಾರ್ ಬರುತ್ತೆ ನೋಡ್ರಿ, ಗಮನಿಸ್ರಿ, ಅಲ್ಲೇ ಕ್ರಾಪ್ ಇದೆ ನೋಡ್ರಿ. ಇದರಲ್ಲಿ ಕ್ರಾಪ್ ಬರ್ತಾ ಇದೆ ಹೊಸದಾಗಿ, ಚಿಕ್ಕದಾಗಿ ರೆಡ್ ಕಲರ್ ನೋಡ್ರಿ. ಇದರಲ್ಲಿ ಕ್ರಾಪ್ ಇದೆ ನೋಡಿ, ಈ ತರ. ಅದೇ ಈ ರೀತಿ ಹೊಸ ಚಿಗುರು ಯಾವ್ದ್ರಲ್ಲಿ ಬಂದಿದೆ ಅದ್ರಲ್ಲಿ ಫಸಲ್ ಬರೋದಿಲ್ಲ. ಇದು ವೇಸ್ಟ್ ಅಂತೇಳಿ ಇದನ್ನ ತೆಗೆದು ಬಿಡ್ತೀವಿ ಸರ್. ಇದು ತೆಗೆದ್ರೆ ಗಿಡ ರೆಸ್ಟ್ ಬರುತ್ತೆ. ಗಿಡ ಸ್ವಲ್ಪ ಸಾಧಾರಣವಾಗಿ ಗುಣಮಟ್ಟದಲ್ಲಿ ಇರುತ್ತೆ. ಇಲ್ಲ ಸರ್, ಏನಾಗಲ್ಲ. ಇದನ್ನ ತೆಗಿಲಿಲ್ಲ ಅಂದ್ರೆ, ಈ ಹೊಸ ಚಿಗುರು ತೆಗಿಲಿಲ್ಲ ಅಂದ್ರೆ ಗಿಡ ಇದು ಬೆಳವಣಿಗೆ ಜಾಸ್ತಿ ಆಗ್ತಾ ಇರ್ತದೆ. ಇದ್ರ ಜೊತೆ ಇರ್ತಕ್ಕಂಥ ಈ ಕಾಯಿಗೆ ಪೋಷಕಾಂಶಗಳು ಕಡಿಮೆ ಆಗ್ತವೆ ನೋಡಿ. ಇದು ಒಳ್ಳೆ ಗ್ರೋತ್ ಅಲ್ಲಿ ಬೆಳೀತಾ ಇರ್ತದೆ. ಈ ಗ್ರೋತ್ ಎಲ್ಲಾನು ಇದನ್ನ ತೆಗೆದ ಮೇಲೆ ಆ ಗಿಡಕ್ಕೆ ಸಿಗ್ಬೇಕು. ಅಲ್ಲ, ಇದು ಬೆಳವಣಿಗೆ ಆಗ್ತಾ ಆಗ್ತಾ ಇದು ಕೂಡ ಈ ತರ ಕಡ್ಡಿಯಾಗಿ ಬೆಳೆದು ಸರ್. ಇಲ್ಲ, ಇದು ಇನ್ನೊಂದು ವರ್ಷ ಆಗುತ್ತೆ. ಇಂಥದ್ದು ನಾವು ಈ ಒಂದು ಕ್ರಾಪ್ ಬರ್ಬೇಕಾದ್ರೆ ಇಂಥ ಚಿಗುರನ್ನ 4 ಬಾರಿ ತೆಗಿಬೇಕು.
ನೋಡಿ ಯಾವ ತರ ಎಲ್ಲ 4 ಬಾರಿ ಇಂಥ ಚಿಗುರು ತೆಗಿಬೇಕು ಸರ್ ಇದರಲ್ಲಿ. 4 ಬಾರಿ ತೆಗೆದ ಮೇಲೆ ಮತ್ತೆ ನಾವು ನೆಕ್ಸ್ಟ್ ಇದನ್ನ ಫಸಲಿಗೆ ಬಿಡ್ಬೇಕಾದ್ರೆ ಅವಾಗ ಒಂದ್ 2 ತಿಂಗಳು ಇಂಥ ಚಿಗುರು ಬಿಟ್ಕೊಂಡು ಅದ್ರಲ್ಲಿ ಕಟಿಂಗ್ ಹಾಕಿದ್ರೆ ಫಸಲು ಬರ್ತದೆ. ನೋಡಿ ನೀವೇ ಗಮನಿಸಿದ್ರಲ್ಲ, ಇದ್ರಲ್ಲಿ ಚಿಗುರು ಇರೋಂಥದ್ರಲ್ಲಿ ಫಸಲು ಇಲ್ಲ, ಚಿಗುರು ಇಲ್ಲದೆ ಇರೋದ್ರಲ್ಲಿ ಫಸಲು ಇದೆ. ನೋಡಿ ಇದರಲ್ಲಿ ಎಲ್ಲ ಚಿಗುರು ಇಲ್ಲ, ಫಸಲು ಚೆನ್ನಾಗಿದೆ. ಗಮನಿಸ್ರಿ ನೀವು ನೋಡ್ರಿ, ಯಾವ್ದ್ರಲ್ಲಿ ಚಿಗುರು ಕಡಿಮೆ ಇದೆ ಅದ್ರಲ್ಲಿ ಫಸಲು ಇದೆ, ಚಿಗುರು ಯಾವ್ದ್ರಲ್ಲಿ ಇದೆ ಅದ್ರಲ್ಲಿ ಫಸಲು ಬಂದಿಲ್ಲ. ಇದಕ್ಕೆ ಓವರ್ ಬಿಸಿ ಆಗಬಾರ್ದು. ಓವರ್ ಬಿಸಿ ಆದರೆ ಕ್ರಾಪ್ ಕಡಿಮೆ ಆಗ್ತದೆ. ಆಮೇಲೆ ಈ ಲಾಸ್ಟ್ ಕಟಿಂಗು ಹೋದ ಬಾರಿ ಕಾಯಿ ಬಂದಾಗ 4 ತಿಂಗಳಾದಮೇಲೆ ಕಾಯಿ ಒಂಚೂರು ಕಲರ್ ಬರ್ತೈತೆ, 5ನೇ ತಿಂಗಳು ಪೂರ್ತಿ ಆಗ್ತಾ ಇದ್ದಂಗೆ ಒಳ್ಳೆ ಗುಣಮಟ್ಟ ಕ್ವಾಲಿಟಿ ಬರ್ತದೆ, ಅದನ್ನು ಕೀಳ್ಬೋದು, ಮಾರಾಟ ಮಾಡ್ಬೋದು ಅಂತೇಳಿ. ಅದು ಬೆಲೆ ಕುಸಿತ ಆದಾಗ ರೈತರು ಏನು ಮಾಡ್ತಾರೆ, ಇನ್ನೊಂದು ವಾರ ನೋಡೋಣ ರೇಟ್ ಬರಬಹುದು ಅನ್ನೋ ಅಂಥ ಆತರದಲ್ಲಿ ಒಂದು ವಾರ ಹೆಚ್ಚಾಗಿ ಮಡಗ್ತಾರೆ. ಆಗ ಗಿಡದಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳನ್ನು ಅದು ಸಂಪೂರ್ಣ ತೆಗೆದಿರ್ತೈತೆ ಈಚೆಗೆ. ಆ ಈಚೆ ತೆಗೆದಾಗ ಏನಾಗ್ತದೆ, ಮುಂದಿನ ಫಸಲು ಆಟೋಮೆಟಿಕ್ಲಿ ಕಡಿಮೆ ಆಗ್ತದೆ. ಆಟೋಮೆಟಿಕ್ಲಿ ಹೌದು ಸರ್. ಇದು ಹಣ್ಣು ನಾವು ಯಾವ ಹಂತದಲ್ಲಿ ಅದನ್ನು ತೆಗೆದುಬಿಡ್ಬೇಕು, ಅದಕ್ಕೆ ಎಷ್ಟು ವಯಸ್ಸು ಅದರ ಮಿತಿ ಮೀರಿ ಮಡಗಿದ್ರೆ ಅದರ ಗಿಡದಲ್ಲಿರ್ತಕ್ಕಂಥ ಪೋಷಣಾಂಶಗಳು ಮತ್ತು ಈ ಕಡ್ಡಿ ಒಳಗಿರ್ತಕ್ಕಂಥ ಕ್ವಾಲಿಟಿನ ಥಿಕ್ನೆಸ್ ಕಡಿಮೆ ಮಾಡ್ತದೆ, ಅದು ಕುಂಠಿತ ಮಾಡ್ತದೆ. ನಾವು ಯಾವಾಗ ಹಂತವಾಗಿ ಅದನ್ನು ತೆಗೆದ್ರೆ ಇದರಲ್ಲಿರ್ತಕ್ಕಂಥ ಬಲ ಶಕ್ತಿ ಹಾಗೆ ಉಳ್ಕೊಂತದೆ. ಅದನ್ನು ಹಂಗೆ ಉಳಿಸ್ಕೊಬೇಕು ನಾವು. ಆ ಉಳಿಸ್ಕೊಂಡ್ರೆ ಇವಾಗ 100 ರೂಪಾಯಿ ರೇಟ್ ಐತೆ, ಏನಪ್ಪ ಸಡಿ ಸಿಗಲ್ಲ, ನಮಗೆ ದುಡ್ಡಾಗಲ್ಲ, ಇನ್ನೊಂದು 10-20 ರೂಪಾಯಿ ಬೆಲೆ ಸಿಗಲಿ ಅಂತ ರೈತರು ಇದನ್ನೂ ಮಾಡ್ತೀವಿ. ಯಾಕಂತಂದಾಗ ಏನೋ ಒಂದು 10 ರೂಪಾಯಿ ಜಾಸ್ತಿ ಬಂದರೆ 10 ಟನ್ ಆದಾಗ 10 ರೂಪಾಯಿ ಅಂದರೆ 1 ಲಕ್ಷ ಜಾಸ್ತಿ ಆಗ್ತದೆ ಅನ್ನೋಂಥ ಒಂದು ನಿರೀಕ್ಷೆ. ಯಾಕೆಂದರೆ ಈಗ ಒಂದು ಔಷಧಿಗೆ ಆಗ್ಬೋದು, ಗೊಬ್ಬರಕ್ಕೆ ಆಗ್ಬೋದು, ಕೂಲಿ ಕಾರ್ಮಿಕರಿಗಾಗ್ಬೋದು ಒಂದು ಅನುಕೂಲ ಆಗ್ತದೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀವಿ. ಈ ಬೆಲೆ ದಿಢೀರಂಥ ಕುಸಿತನೂ ಯಾವಾಗ ಆಗುತ್ತೆ ಅಂದರೆ, ಎಲ್ಲ ಗಿಡ ಹಾಕಿರೋರು ಯೋಚನೆ ಮಾಡ್ತಾರೆ, ನಾವು ಯಾವಾಗ ಕಟಿಂಗ್ ಹಾಕಿದ್ರೆ ಬೇಸಿಗೆ ಅಷ್ಟೊತ್ತಿಗೆ ಕಾಯಿ ಈಚೆಗೆ ಬರಬೇಕು, ಬೇಸಿಗೆಯಲ್ಲಿ ಓವರ್ ಟೆಂಪ್ರೇಚರ್ ಆದರೆ ಫಸಲು ಕಡಿಮೆ ಆಗಿಬಿಡ್ತದೆ, ನಾವು ಇದೇ ತಿಂಗಳಲ್ಲಿ ಹಾಕಿದ್ರೆ ಬೇಸಿಗೆ ಬಿಸಿ ಕಡಿಮೆ ಇರ್ತದೆ ಅಂಥೇಳಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕಟಿಂಗ್ ಹಾಕ್ಬಿಡ್ತಾರೆ. ಆಗ ಎಲ್ಲ ತೋಟಗಳು ಒಂದೇ ಸರಿ ಕಟಿಂಗ್ ಹಾಕಿದಾಗ ಎಲ್ಲ ಫಸಲು ಒಂದೇ ಸರಿ ಬರ್ತದೆ. ಕಾರ್ಮಿಕರ ಸಮಸ್ಯೆ ಆಗ್ತದೆ. ಆಮೇಲೆ ಯಥೇಚ್ಛವಾಗಿ ಕಾರ್ಮಿಕರ ಸಮಸ್ಯೆ ಆದಾಗ ಇವೆಲ್ಲ ಹಂತವಾಗಿ ತೆಗಿಲಿಲ್ಲ ಅಂದರೆ ಅದು ಸಮಸ್ಯೆನೇ. ಮತ್ತು ಎಲ್ಲ ಕ್ರಾಪು ಒಂದೇ ಸರಿ ಒಂದೇ ತಿಂಗಳಲ್ಲೇ ಯಥೇಚ್ಛವಾಗಿ ಮಾರ್ಕೆಟಿಗೆ ಬಂದುಬಿಡ್ತದೆ. ಆಗ ದಿಢೀರಂತ ಬೆಲೆ ಕುಸಿತ ಆಗ್ತದೆ. ಇದನ್ನು ಜನವರಿ ತಿಂಗಳಿಂದ ಮಾರ್ಚ್ ಏಪ್ರಿಲ್ ತಿಂಗಳವರೆಗೂ ಕಟಿಂಗ್ ಹಾಕ್ಕೋಬೋದು, ಪ್ರೂನಿಂಗು. ಆಮೇಲೆ ಆಗಸ್ಟ್ ತಿಂಗಳವರೆಗೂ, ಆಗಸ್ಟ್ ಸೆಪ್ಟೆಂಬರ್ ನವಂಬರ್ವರೆಗೂ ಕಾಯಿ ಬಿಡ್ತಾರೆ. ಯಾಕೆ ಬಿಡ್ತಾರೆ ಅಂದರೆ, ನವಂಬರ್ ತಿಂಗಳಲ್ಲಿ ಕಾಯಿ ಬಂದರೆ ಸ್ವಲ್ಪ ರೇಟ್ ಜಾಸ್ತಿ ಸಿಗ್ತದೆ. ಯಾಕೆ? ಎಲ್ಲ ತೋಟಗಳು ಖಾಲಿ ಆಗಿರ್ತವೆ, ಉತ್ಪಾದನೆ ಕಡಿಮೆ ಆಗ್ತದೆ, ಆಗ ಹೆಚ್ಚಾಗಿ ರೈತನಿಗೆ ಬೆಲೆ ಸಿಗ್ತದೆ ಅಂತ ಈ ರೀತಿ ರೈತರಲ್ಲಿ ಗೊಂದಲ ಆಗ್ತಾ ಇರ್ತದೆ. ಆಮೇಲೆ ಮಳೆಗಾಲ ಕೆಲವು ಭಾಗದಲ್ಲಿ ಆನೆಕಲ್ಲು, ಅದು ಸಮಸ್ಯೆ. ಅದು ಇದಕ್ಕೆ ಸಮಸ್ಯೆ. ಹೌದು ಸರ್, ಭಾಳ ಗಿಡನೇ ನಾಶ ಆಗಿಬಿಡ್ತದೆ. ಒಂದು ನಿಂಬೆಹಣ್ಣು ಕಾತರದ ಒಂದು ಆನೆಕಲ್ಲು ಬುಡಕ್ಕೆ ಬಿದ್ದರೆ ಆ ಗಿಡ ಸಂಪೂರ್ಣ ಹೊರಟೋಗ್ತದೆ, ಅಂದರೆ ಡ್ಯಾಮೇಜ್ ಆಗುತ್ತೆ. ಗಿಡಕ್ಕೆ ಅದು ಡೌನಿ ಅಂತ ಬೀಳ್ತದೆ. ಆ ಡೌನಿ ಬಿದ್ದರೆ ಗಿಡ ಸಂಪೂರ್ಣ ಹಾಳಾಗ್ತದೆ. ಆ ಗಿಡ ಇಲ್ಲ, ತೆಗಿಬೇಕಾಗ ಅದನ್ನು ತೆಗೆದ್ರೆ ಮಾತ್ರನೇ ಆ ಗಿಡ ಅಲ್ಲಿ ಇನ್ನೇನು ಮಾಡೋಂಗಿಲ್ಲ, ಅದು ಖಾಲಿ ಇರ್ತದೆ. ಹಂಗೆ ಯೋಚನೆ ಮಾಡ್ತಾರೆ ಕೆಲವು ಭಾಗದಲ್ಲಿ. ನಮ್ಮ ಭಾಗದಲ್ಲೂ ಇದೇ ತೋಟಕ್ಕೆ 3 ಬಾರಿ, ಪ್ರತಿ ವರ್ಷ 3 ಬಾರಿ ಕಂಟಿನ್ಯೂಸ್ ಆಗಿ ಸರ್, 2018, 19, 20 3 ವರ್ಷ ಕಂಟಿನ್ಯೂಸ್ ಆಗಿ ಆನೆಕಲ್ಲು ಬಿತ್ತು ದ್ರಾಕ್ಷಿ ಚಪ್ಪರದ ಮೇಲೆ. ಸಂಪೂರ್ಣ ಗಿಡ ತೆಗೆದೆ. ಶೆಡ್ ನೆಟ್ ಟೈಪು ಆನೆಕಲ್ಲು ಮೆಶ್ ಅಂತ ಬಂತು, ಅದ್ರ ಮೇಲೆ ನೀರು ಕಲ್ಲು ಬೀಳ್ತಾ ಇದೆ. ಅದು ಇದ್ದ ಕಡೆನೇ ಇದ್ದು ಕರಗ್ಬಿಟ್ಟು ಬುಡಕ್ಕೆ ಆಮೇಲೆ ಈಗ ಎಲೆ ಮೇಲೆ ಕಡ್ಡಿ ಮೇಲೆ ಎಲ್ಲಿ ಬೀಳುತ್ತೋ ಅಲ್ಲೆಲ್ಲ ಡ್ಯಾಮೇಜ್ ಆಗ್ತದೆ. ನೇರವಾಗಿ ಭೂಮಿಗೆ ಬಿದ್ದಾದರೂ ಜೋರಾಗಿ ಮಳೆ ಬಂದು ಹರ್ಕೊಂಡು ಆಚೆ ಹೋಗ್ಬಿಟ್ರೆ ಅಷ್ಟು ಡ್ಯಾಮೇಜ್ ಮಾಡಲ್ಲ. ನೋಡಿ, ಅದೇ ವಿಚಾರಕ್ಕೆ ಇದು ದಿಬ್ಬು ಮಾಡಿಸ್ತೀವಿ ನಾವು, ಏನು ಬೆಡ್ ಮಾಡೋದು. ಮಳೆ ನೀರು ಯಥೇಚ್ಛ ಆದರೆ ಈ ದೋಣಿ ಒಳಗಡೆ ನೀರು ಆಚೆ ಹೋಗಬೇಕು, ಈ ಬೆಡ್ ಮೇಲೆ ತೇವಾಂಶ ಕಡಿಮೆ ಆಗಬೇಕು. ಇದು ಒಂದು ರೀತಿ ಬೇಲಿ ಗಿಡ ಅಂತೇಳಿ ನಾವು ಮುಂಚೆ ಕರಿತಾ ಇದ್ವಿ, ಬೇಲಿ ಗಿಡ ಇದ್ದಂಗೆ ಇದು. ಇದ್ರ ಬೇರು ಇಲ್ಲೆಲ್ಲ ಬರುತ್ತೆ. ಈ ತೇವಾಂಶ ನಾವು ಇಲ್ಲೇ ಅದೇ ಡ್ರಿಪ್ಪನ್ನು ಹಾಕಿದ್ರು ಇಲ್ಲಿಂದ ಹೋಗ್ತದೆ. ಯಾಕೆ ಅಲ್ಲೇ ಹಾಕ್ತೀವಿ ಅಂದರೆ ಇದು ಕಳೆ ಬರುತ್ತೆ. ಈ ಕಳೆಗೆ ಭಯಪಟ್ಟು ನಾವು ಬೆಡ್ ಮೇಲೇ ಗೊಬ್ಬರ ಬೆಡ್ ಮೇಲೇ ಹಾಕ್ತೀವಿ. ಇದು ಹ್ಞೂ ಸರ್, ಇದು ಬೆಡ್ ಮಾಡಿದ್ದೀವಿ ನೋಡಿ. ಇದ್ರ ದೋಣಿ ಗೊಬ್ಬರ ಎಲ್ಲ ಹಾಕಿ ಮುಚ್ಚಿದ್ದೀವಿ ನೋಡಿರಿ. ಗೊಬ್ಬರ ಎಲ್ಲ ರೀಸೆಂಟಾಗಿ ಮಾಡಿ ಎಲ್ಲ ಮುಚ್ಚಿದ್ವಿ. ಈ ಹಿಂಡಿ ಗೊಬ್ಬರ ಎಲ್ಲ ಹಾಕಿದ್ದೀವಿ. ಆಮೇಲೆ ಈ ಕೆಲಸ ಮಾಡಬೇಕಾದ್ರೆ ಭಾಳ ಹುಷಾರಾಗಿ ಮಾಡ್ಬೇಕು ಸರ್. ಇದರಲ್ಲಿ ಮುಳ್ಳುಗಳು ಭಾಳ ಡೇಂಜರು. ಹೌದು ಸರ್, ನೋಡಿ ಈ ಕಡ್ಡಿಗಳು ಇಲ್ಲ ಬೇರಲ್ಲಿ ಬರಲ್ಲ, ಅಲ್ಲ ಭೂಮಿಗೆ ಬಿದ್ದಿರ್ತಾವಲ್ಲ ನೋಡ್ರಿ, ಇದರಲ್ಲಿ ಮುಳ್ಳು. ಇದು ಕೈಗೆ ಚುಚ್ಚಿದ್ರೆ ಕನಿಷ್ಠ 3-4 ದಿವಸ ಉರಿತಾನೆ ಇರ್ತದೆ. ಭಾಳ ಡೇಂಜರ್ ಇದು. ಅದಕ್ಕೆ ಭಯ ಪಡ್ತಾರೆ ನೋಡಿ. ಗೊಬ್ಬರ ಹಿಂಡಿ
ಎಲ್ಲ ಹಾಕಿ ನೋಡ್ರಿ, ಇದೆಲ್ಲ ಹಾಕಿ ಸರ್ ಅದು ಬೇರಿಗೆ ಕೊಡ್ತೀರಾ ಅಥವಾ ಸರ್ ಬೇರ್ಗೆ ಹಾಕಿರ್ತೀರಾ? ಇಲ್ಲ ಸರ್, ಇಲ್ಲಿಂದ ನೋಡಿ ಗಿಡದ ಹತ್ರ ಒಂದಡಿ ಇತ್ ಕಡೆ ಒಂದಡಿ ಇತ್ ಕಡೆ ಬಿಟ್ವಿ. ಬುಡಕ್ಕೆ ಹಾಕಿದರೆ ಪ್ರಯೋಜನ ಆಗಲ್ಲ. ಇದ್ರ ಬೇರು ಕನಿಷ್ಠ ಇಲ್ಲಿಗೆ ಬಂದಿರ್ತದೆ. ನಮ್ಗೇನು ಕೊಡಬೇಕಾದ್ರೂ ಗೊಬ್ಬರದ ಅಂಶ ಬೇರಿಗೆ ಕೊಡಬೇಕು. ಆ ಬೇರಿಗೆ ಕೊಟ್ಟಾಗ ನೋಡ್ರಿ ಇದೆಲ್ಲ ಹಿಂಡಿ ಬೇಸಾಯ ಗೊಬ್ಬರ ಎಲ್ಲನೂ ಹಿಂಡಿ ಕರಗ್ತಾ ಇದೆ ನೋಡಿ. ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಹಿಂಡಿ ಎಲ್ಲ ಇದಕ್ಕೆ ಮಿಕ್ಸ್ ಹಾಕ್ಬಿಟ್ಟು ಮುಚ್ಚಿದ್ದೀವಿ ನೋಡ್ರಿ. ಅದರಲ್ಲೂ ಈ ಕೆಲವು ಇದರಲ್ಲಿ ಕಲ್ಲುಗಳೆಲ್ಲ ಮಿಕ್ಸ್ ಬರ್ತವೆ ಹಿಂಡಿಯಲ್ಲಿ, ಇದರಲ್ಲೆಲ್ಲ ಎಲ್ಲ ರೀತಿಯಲ್ಲೂ ಸಮಸ್ಯೆ. ಹ್ಞೂ ಸರ್, ಗುಣಮಟ್ಟ ಕಡಿಮೆ ಇರ್ತದೆ, ನಾವು ಅದನ್ನೇ ಹೇಳಿದ್ವಿ. ಗುಣಮಟ್ಟ ಅಂತ ಬಂದಾಗ ನಾನು ಒಂದು ಮಾತು ಕೇಳಬೇಕು ಅಂದ್ಕೊಂಡೆ ಆಗಲೇ. ಹೇಳಿ ಸರ್. ಔಷಧಿಗಳು, ಮಾರ್ಕೆಟ್ಗೆ ಬರ್ತಾ ಇರ್ತಕ್ಕಂಥ ಔಷಧಿಗಳು ಭಾಳಷ್ಟು ಫೇಕ್ ಬರ್ತಾ ಇದೆ. ಸುಮ್ಮನೆ ಸ್ಟಿಕ್ಕರಿಂಗ್ ಮಾಡಿರ್ತಾರೆ, ಅದರೊಳಗಡೆ ಏನಿರಲ್ಲ, ಸುಮ್ಮನೆ ನೀರು ತುಂಬಿಕೊಡ್ತಾರೆ ಅನ್ನೋದೊಂದೆಲ್ಲ ಕೆಲವೊಂದು ಕಡೆ. ಸರ್ 100ಕ್ಕೆ 100 ಭಾಗ ಸತ್ಯವಾದ ಮಾತು. ಯಾಕೆಂದರೆ ತಾವೆಲ್ಲ ನೋಡಿ ಗಮನಿಸಿದ್ದೀರಾ, ಕೇಳ್ಪಟ್ಟಿದ್ದೀರಾ. ಯಾಕೆ ಅಂತಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಪಕ್ಕದ ರಾಜ್ಯ ಆಂಧ್ರದಿಂದ ಕೆಲವು ಔಷಧಿಗಳು ತರಿಸ್ತಾರೆ. MRP ನಮ್ಮಲ್ಲಿರ್ತಕ್ಕಂಥ ಕ್ವಾಲಿಟಿ ಔಷಧಿಗಿಂತನೂ ಅರ್ಧ ಪಟ್ಟು ಕಡಿಮೆ ಕೊಡ್ತಾರೆ, ಬೆಲೆ ಅರ್ಧ ಪಟ್ಟು ಕಡಿಮೆ ಕೊಡ್ತಾರೆ. ನಮ್ಮ ರೈತರು ಏನು ಮಾಡ್ತೀವಿ ಅಂತಂದರೆ, ಎಲ್ಲಿ ಬೆಲೆ ಕಡಿಮೆ ಇದೆ ಅಲ್ಲಿಗೆ ಓಡೋಗ್ತೀವಿ. ಅಂಗಡಿ ಮಾಲೀಕರು ಒಂದು ಗೊಂದಲ ಮಾಡ್ತಾರೆ, ಕೆಲವು ಅಂಗಡಿಗಳವರು. ಈಗ ನಾವು ಅಂಗಡಿಯಲ್ಲಿ ತರ್ತಕ್ಕಂಥ ಫರ್ಟಿಲೈಸರ್ಸ್ ಅಂಗಡಿ ಓನರು AGBSc ಮಾಡ್ಕೊಂಡು ಅಗ್ರಿಕಲ್ಚರಲ್ಲಿ ಒಂದು ಉನ್ನತ ಶಿಕ್ಷಣ ಮಾಡಿದ್ದಾರೆ. ಅಂಥ ಕಡೆ ಅಂಗಡಿಗಳಲ್ಲಿ ತಗೊಂಡ್ರೆ ಏನಾಗುತ್ತೆ ಅಂದರೆ, ಯಾವ ಗಿಡಕ್ಕೆ ಏನು ಕೊಡಬೇಕು ಅವ್ರು ಆಮೇಲೆ ತಿಂಗಳಿಗೊಂದೊಂದು ಮೀಟಿಂಗ್ ಕರೆದಾಗ ಮೀಟಿಂಗ್ ಹೋಗಿ ವಿಜ್ಞಾನಿಗಳ ಹತ್ರ ಅದ್ರಿಗೆ ಏನೇನು ಕೊಡಬೇಕು, ಯಾವ ಬೆಳೆಗೆ ಏನು ಕೊಡಬೇಕು ಅಂತ ಮಾಹಿತಿ ಇರ್ತದೆ. ಅಂಥ ಅಂಗಡಿಗಳಲ್ಲಿ ತಗೋಬೇಕು. ನೇರವಾಗಿ ರೈತರಿಗೆ ಸಹ ನಾವು ಒಂದು ಮಾಹಿತಿ ಕೊಡೋದು. ಈ ಎಲ್ಲ ಕೆಲವರು ಆ ವಿದ್ಯಾಭ್ಯಾಸನೇ ಮಾಡಿರಲ್ಲ, ಅಗ್ರಿಕಲ್ಚರ್ ಬಗ್ಗೆ ವಿದ್ಯಾಭ್ಯಾಸನೇ ಕೃಷಿ ಬಗ್ಗೆ ಮಾಡಿರಲ್ಲ. ಅಂಥವರೆಲ್ಲ ಏನೋ ಒಂದು ಫೇಕ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಅಂಗಡಿ ಮಾಡ್ಕೊಂತಾರೆ. ಇವತ್ತಂತೂ ಫೇಕ್ಗಳ ಹಾವಳಿನೇ ಜಾಸ್ತಿ ಇದೆ, ಅಂಗಡಿಗಳು ಕೂಡ, ವ್ಯಕ್ತಿಗಳು ಕೂಡ. ಹೌದು. ಆ ರೀತಿ ಆದಾಗ ಏನಾಗುತ್ತೆ ಅಂದರೆ, ಆ ಫೇಕ್ ಸರ್ಟಿಫಿಕೇಟ್ ಮಾಡಿಸಿರೋ ವ್ಯಕ್ತಿ ಫೇಕ್ ಗುಣಮಟ್ಟ ಇರತಕ್ಕಂಥ ಔಷಧಿನ ತರಿಸ್ಕೊಳ್ಳೋದು, ರಾಸಾಯನಿಕ ಗೊಬ್ಬರ ತರಿಸ್ಕೊಳ್ಳೋದು. ಅದರಲ್ಲಿ ಏನು ಮಾಡ್ತಾರೆ, ಅಂಶ 50% ಅಂಶ ಇರಲ್ಲ ಅದರಲ್ಲಿ. ಆಗೇನಾಗ್ತದೆ, ನಾವು ಬಂದು ಸ್ಪ್ರೇ ಮಾಡ್ತೀವಿ, ಗಿಡ ಅದನ್ನು ತಗೊಳ್ಳಲ್ಲ, ಗಿಡ ನಾಶ ಆಗ್ತದೆ. ಸರ್, ಕೆಲವು ಸರಿ ನೀವು ತುಂಬ ನೋಡಿರ್ತೀರಿ ಅಂತ ಕೇಳ್ತಾ ಇದ್ದೀನಿ. ಹೌದು. ಈ ಗಿಡಗಳ ಗುಣಮಟ್ಟವನ್ನ ಜಾಸ್ತಿ ಮಾಡಬೇಕು ಅಂತ ಔಷಧಿನ ಹೊಡೆಯುವಂಥದ್ದು ನಾವು, ಕರೆಕ್ಟಾ? ಯಾವುದೇ ಒಂದು ಕೀಟಾಣು ಅದ್ರ ಮೇಲೆ ಇದ್ರೆ ಅದು ಸಾಯಿಲಿ. ಆದ್ರೆ ಒಂದೊಂದ್ಸತಿ ಔಷಧಿಗಳನ್ನ ತಂದು ಹೊಡೆದ್ರೇನೆ ಗಿಡಗಳು ಸತ್ತೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸರ್, ಅದು ಯಾವ ರೀತಿ ಅಂದರೆ, ಅದನ್ನೇ ಹೇಳಿದ್ನಲ್ಲ, ಈಗ ಈ ಚಿಗುರು ಹೊಸ ಚಿಗುರಿದೆ, ಇದು ಬಲಿಯೋಕ್ಕೆ ಮುಂಚೆ ಎಳೆ ಚಿಗುರಲ್ಲಿ ಅದರ ಅಂಶ ಎಷ್ಟು ಹಾಕ್ಕೊಬೇಕು, ಒಂದು ಪರ್ಸೆಂಟೇಜು. ಆಮೇಲೆ ಆ ಔಷಧಿ ಈಗ ಈ ಸ್ಟೇಜಲ್ಲಿ ಹೊಡಿಬಹುದಾ ಬೇಡವಾ? ಈಗ ಹೂವು ಪಿಂದೆ ಇರೋಂಥ ಸ್ಟೇಜಲ್ಲಿ ಕೆಲವು ಔಷಧಿ ಈ ಬಿಸಿಲು ಟೈಮಲ್ಲಿ ಹೊಡಿಬಾರ್ದು. ಆಟೋಮೆಟಿಕ್ಕಾಗಿ ಈ ಚಿಗುರೆಲ್ಲ ಬರ್ನ್ ಆಗ್ತದೆ. ಅದನ್ನು ಅಂಗಡಿಗಳವ್ರಿಗೆ ಗೊತ್ತಿರಲ್ಲ. ಕೆಲವು ಅಂಗಡಿಗಳವ್ರು ಬಹಳ ಮೋಸ ಅದನ್ನೇ ಮಾಡ್ತಾರೆ. ಏನೋ ಒಂದು ಅದರಲ್ಲಿ ನಾವು ಒಂದು ರೋಗಕ್ಕೆ, ಈಗ ಒಂದು ಹುಳ ಇದೆ, ಆ ಹುಳ ಸಾಯೋದಕ್ಕೆ ಒಂದೇ ಔಷಧಿ ಸಾಕು. ಆ ಔಷಧಿಯ ಜೊತೆ 4 ಕೊಡ್ತಾರೆ. ಇದು ಟಾಣಿಕು, ಇದು ಗ್ರೋತ್ ಚೆನ್ನಾಗಿ ಬರ್ತದೆ, ಆ ಇಮ್ಯುನಿಟಿ ಪವರ್ ಒಳಗಡೆ ಇದ್ದರೆ ಈ ಹುಳ ಆಟೋಮೆಟಿಕ್ ಅದೇ ತಿಂದಿರ ಸಾಧಿತದೆ ಅಂತೇಳಿ ಹೇಳ್ಬಿಟ್ಟು ಯಾವ್ಯಾವ್ದು 4 ಕೊಟ್ಟು ದುಡ್ಡು ಮಾಡ್ಕೊಂತಾರೆ ಅಂಗಡಿಗಳವರು, ರೈತರನ್ನು ದಿವಾಳಿ ಮಾಡ್ತಾರೆ. ಆದರೆ ಕೆಲವು ಅಂಗಡಿಗಳವರು, ಈಗ ನಾನೊಂದು ಕಡೆ ಔಷಧಿ ವಿಜಯಪುರಕ್ಕೆ ಹೋಗಿ ತರ್ತೀನಿ, ಹೆಚ್ಚು ಕಡಿಮೆ ಶಿಡ್ಲಘಟ್ಟ ತಾಲೂಕು, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಾಕಷ್ಟು 5-6 ತಾಲೂಕವ್ರು ಬರ್ತಾರೆ ಆ ಅಂಗಡಿಗೆ. ನಾನು ಏನಪ್ಪ ಇದು ಇಷ್ಟೊಂದು ಈ ಅಂಗಡಿಯಲ್ಲಿ ಇದೈತೆ ಅಂತ ಅಂಗಡಿ ಮಾಲೀಕರನ್ನೇ ವಿಚಾರಿಸಿದೆ, ಸ್ನೇಹಿತರಾಗಬೇಕು ಅವ್ರು, ಪುನೀತ್ ಅಂತೇಳಿ ವಿಚಾರಿಸಿದಾಗ ಸುಮಾರು ಸಾಕಷ್ಟು ಜನ ಹೇಳಿದ್ರು, ಇಲ್ಲಪ್ಪ ಇದ್ರ ಬಗ್ಗೆ ಇವರು ಒಂಚೂರು ಅರಿವೈತೆ, ಆಮೇಲೆ ಇವರು ಎಜುಕೇಷನ್ ವಿದ್ಯಾಭ್ಯಾಸ ಮಾಡಿರೋದೇ ಅಗ್ರಿಕಲ್ಚರ್ ಬಗ್ಗೆ. ಆ ರೀತಿ ಇದ್ದಾಗ ನಾವು ಅಂಥವ್ರ ಹತ್ರ ತಗೊಂಡಾಗ ಒಂದು ರೀತಿ ನಮಗೆ ಅನುಕೂಲ ಆಗ್ತದೆ ಅಂದರು. ಆಮೇಲೆ ನಾವು ಪರೀಕ್ಷೆ ಮಾಡಿದ್ವಿ, ನಾವು ತಗೊಂಬಂದು 2 ವರ್ಷದಿಂದ 3 ವರ್ಷದಿಂದ ಅವ್ರ ಅಂಗಡಿ ಮಾಡಿದಾಗಿಂದ ನಾವು ಉಪಯೋಗ ಮಾಡ್ತಾಯಿದ್ವಿ. ಪ್ರತಿಯೊಂದು ಬೆಳೆಗೂ ನಾವು ಪರೀಕ್ಷೆ ಮಾಡಿರೋ ಪ್ರಕಾರ ಬೇರೆ ಅಂಗಡಿಗಳಲ್ಲಿ ತಂದು ಬೇರೆ ಬೆಳೆಗೆ ನಾವೀಗ ಎಲ್ಲ ಒಂದು ಡೈರಿ ಮೇಂಟೈನ್ ಮಾಡಿದ್ವಿ. ದ್ರಾಕ್ಷಿ ಚಪ್ರಕ್ಕೆ ಒಂದು ಬೆಳೆಯಿಂದ ಬೆಳೆಗೆ ಎಷ್ಟೆಷ್ಟು ಔಷಧಿ ಇವತ್ತೇನು ಹೊಡೆದಿದ್ದೀನಿ, ಇನ್ನು 2 ದಿವಸ ಬಿಟ್ಟು ಏನು ಹೊಡಿತೀನಿ ಎಲ್ಲ ಡೈರಿ ಮೇಂಟೈನ್ ಮಾಡಿ ಅದರ ದರ ಏನೇನಿದೆ ಎಲ್ಲ ಡೈರಿ ಮೇಂಟೈನ್ ಮಾಡಿದ್ರು ಅವತ್ತಿಗೂ ಇವತ್ತಿಗೂ ಬೇರೆ ಅಂಗಡಿಗೂ ಈ ಅಂಗಡಿಗೂ ಹೋಲಿಕೆ ಮಾಡಿದ್ರೆ ಭಾಳಷ್ಟು ಉಳಿತಾಯ ಆಗ್ತಾಯಿದೆ. 1 ಲಕ್ಷಕ್ಕೆ ಕನಿಷ್ಠ ಒಂದು 20-25 ಸಾವಿರ ಉಳಿತಾಯ ಆಗಿದೆ. 1 ಲಕ್ಷಕ್ಕೆ 20-25 ಸಾವಿರ ಉಳಿತಾಯ ಆಗಿದೆ ನಾವು ಬೇರೆ ಅಂಗಡಿಯಿಂದ ಈ ಅಂಗಡಿಗೆ ಬಂದ ಮೇಲೆ. ಆ ಮಟ್ಟದಲ್ಲಿ ಬೇರೆ ಅಂಗಡಿಗಳಲ್ಲಿ ನಾವು ಇದನ್ನು ಒಂದು 3 ಲಕ್ಷ ಆಗುತ್ತೆ ಸರ್. ಇದರಲ್ಲಿ ಏನು ಈ ಬೆಳೆ ತೆಗಿಬೇಕಾದ್ರೆ ಕನಿಷ್ಠ 3 ಲಕ್ಷ ರೂಪಾಯಿನ ಔಷಧಿ ಹೊಡಿಬೇಕು.
3 ಲಕ್ಷ ರೂಪಾಯಿಗೆ ಔಷಧಿನೇ. ಔಷಧಿ ಹೊಡಿಬೇಕಾದಾಗ ಓಕೆ. 6 ತಿಂಗಳಿಗೆ 2 ಎಕರೆ ಬೈಲಿಗೆ 3 ಲಕ್ಷ ರೂಪಾಯಿ ಔಷಧಿ ಬೀಳ್ತದೆ. 3 ಲಕ್ಷ ರೂಪಾಯಿ ನಾವು 1,25,000 ಉಳಿದ್ರೆ 75,000 ಉಳಿತು. ಅಲ್ಲಿಗೆ ನಾವು ರೈತರು ಏನು ಮಾಡಬೇಕು, ಇದನ್ನು ಉಳಿಯುವಂಥ ಜಾಗದಲ್ಲಿ ಕ್ವಾಲಿಟಿ ಇರುವಂಥದ್ದನ್ನು ನೋಡಬೇಕು. ಆಮೇಲೆ ಕೆಲವರು ಅದ್ರ ಸೀಲ್ ಇರಲ್ಲ, ಏನಿರಲ್ಲ, ಅದನ್ನು ಅಂಗಡಿಗೆ ಹೋದರೆ ಬೇಕಾದರೆ ತಗ, ಬೇಡ ಅಂದರೆ ಹೋಗು ಅಂತೇಳ್ಬಿಟ್ಟು ಯಾವುದೋ ಒಂದನ್ನು ಕೊಟ್ಟು 4 ಐಟಮಲ್ಲಿ ಯಾವುದೋ ಒಂದರಲ್ಲಿ ಗುಣ ಆಗಲಿ ಅಂತ ಕಳಿಸ್ತಾರೆ. ಆಮೇಲೆ ತಿರುಗಿ ಬಂದು ಹಣ ಅದೇನೋ ಕಂಟ್ರೋಲ್ ಆಗಲಿಲ್ಲ ಅಂತ ಒಂದು ಎಲೆ ಕಿತ್ಕೊಂಬತ್ತಾರೆ. ಹಿಂಗೆ ಅದನ್ನು ನೋಡ್ಬಿಡ್ತಾರೆ, ಇದಾ ಸರಿ ಇರೋ ಕೊಡ್ತೀನಿ ಅಂತ ಇನ್ನೂ ಒಂದು ದಿವಸ ಕೊಡ್ತಾರೆ. ಕನಿಷ್ಠ 2 ಎಕರೆ ಬೈಲಿಗೆ ಕೆಲವು ಅಂಗಡಿಗಳಲ್ಲಿ ಸ್ಪ್ರೇ ಕೊಡ್ತಾರೆ. ಒಂದು ಸರಿ ಸ್ಪ್ರೇ ಮಾಡಬೇಕಾದ್ರೆ ಕನಿಷ್ಠ 5,000 ಬೀಳ್ತದೆ. ಒಂದು ಬಾರಿ ಸ್ಪ್ರೇ ಮಾಡ್ಕೊಂಬಂದ್ರೆ 5,000. ಹೆಚ್ಚು ಕಡಿಮೆ ಏನಾದರೂ ಮಳೆ ಅವತ್ತೇನಾದರೂ ಮಳೆ ಬಿತ್ತಾ ಅದು ಹೊರಟೋಯ್ತು 5,000 ಮತ್ತೆ ಹೊಡಿಬೇಕು. ಈ ರೀತಿ ಭಾಳಷ್ಟು ಸಂಕಷ್ಟ ರೈತರಿಗೆ. ಆಮೇಲೆ ಈ ಹೇಳಿದ್ನಲ್ಲ, ರಾಸಾಯನಿಕ ಗೊಬ್ಬರ ಮತ್ತು ಔಷಧಿ ಅಂಗಡಿಗಳವರು ಕೆಲವರು ಬಹಳ ಮೋಸ ಮಾಡ್ತಾರೆ ರೈತರಿಗೂ. ಅದರಲ್ಲಿ ಕೆಲವರು ಇದ್ದಾರೆ ಭಾಳ ಮೋಸ ಮಾಡ್ತಾರೆ. ಸರ್, ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಮಿಂದ ರೈತರಿಗೆ ಒಂದಿಷ್ಟು ಸಂದೇಶ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಏನಂತಂದ್ರೆ, ಈ ಔಷಧಿಗಳ ಆವಳಿ, ಈಗ ನೀವು ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಒಂದು ಕಾರ್ಯದರ್ಶಿ ಆಗಿದ್ದೀರಿ ರೈತ ಸಂಘಕ್ಕೆ. ನಿಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಅಥವಾ ರಾಜ್ಯದ ರೈತರಿಗೆ ಯಾವ ಕಂಪನಿಯ ಒಂದು ಔಷಧಿಗಳನ್ನ ಬಳಸಿದ್ರೆ ಒಂದು ಉತ್ತಮ ಕ್ವಾಲಿಟಿ ಅನ್ನು ನಾವು ಪಡಿಬೋದು ಅಂತ ಏನಾರ ಸಂದೇಶ ಕೊಡೋಕೆ ಬಯಸ್ತೀರಾ? ಯಾಕೆಂದರೆ ಈಗಾಗಲೇ ತುಂಬ ಅದರಲ್ಲಿ ಈಗ ಔಷಧಿಗಳಲ್ಲೇ 100 ಔಷಧಿ ಕಂಪನಿಗಳಾಗೋಗಿದೆ. ಯಾವುದನ್ನು ತಗೋಬೇಕು ಅಂತ ಗೊತ್ತಿಲ್ಲ, ಹೇಗೆ ಹೊಡಿಬೇಕು ಅಂತ ಗೊತ್ತಿಲ್ಲ. ಸರ್, ಈಗ ಔಷಧಿ ಜೈ ರೈತನಿಗೆ ಜೈ.